ಆತ್ಮೀಯ ವಿದ್ಯಾರ್ಥಿಗಳಿಗೆ ನಮಸ್ಕಾರ. ಸೊ ಸೆಕೆಂಡ್ PUC ಅಕೌಂಟೆನ್ಸಿ ಚಾಪ್ಟರ್ 2 ಅಕೌಂಟಿಂಗ್ ಫಾರ್ ಪಾರ್ಟ್ನರ್ಶಿಪ್ ಬೇಸಿಕ್ ಕಾನ್ಸೆಪ್ಟ್ಸ್. ಸೊ ಈಗ ಆಲ್ರೆಡಿ ನಾವು 5 ವಿಡಿಯೋಗಳಲ್ಲಿ ನಾವು ಡಿಸ್ಕಷನ್ ಮಾಡಿದಾಗೆ ಪಾರ್ಟ್ನರ್ಶಿಪ್ ಮೀನಿಂಗ್, ಪಾರ್ಟ್ನರ್ಶಿಪ್ ಡೆಫಿನೇಷನ್ಸ್, ಅದಾದ ನಂತರ ಪಾರ್ಟ್ನರ್ಶಿಪ್ ಅಲ್ಲಿ ಬರ್ತಕ್ಕಂಥ ಫ್ಯೂಚರ್ಸ್, ಕ್ಯಾರೆಕ್ಟರಿಸ್ಟಿಕ್ಸ್ ಅಂತ ಕರಿತಾ ಹೋಗ್ತೀವಿ. ಸೊ ಅದಾದ ನಂತರ ಪಾರ್ಟ್ನರ್ಶಿಪ್ ಡೀಡ್, ಆಮೇಲೆ ಕಂಟೆಂಟ್ಸ್ ಆಫ್ ಪಾರ್ಟ್ನರ್ಶಿಪ್ ಡೀಡ್, ಆಮೇಲೆ ಪ್ರಾವಿಷನ್ಸ್ ಫಾರ್ ಅಕೌಂಟಿಂಗ್. ಅದಾದ ನಂತರ ನಾವೇನ್ ಮಾಡಿದೀವಿ, ಸೊ ಓದ್ ವಿಡಿಯೋದಲ್ಲಿ ಸಾಮಾನ್ಯವಾಗಿ ನಾವು ಡಿಸ್ಕಷನ್ ಮಾಡಿರ್ತಕ್ಕಂಥ ಯಾವುದು ಈ ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ವೆಶ್ಚನ್ಸ್, ಯಾವುದಕ್ಕೆ ಸಂಬಂಧಪಟ್ಟಂಗೆ ಅಕೌಂಟಿಂಗ್ ಫಾರ್ ಪಾರ್ಟ್ನರ್ಶಿಪ್ ಬೇಸಿಕ್ ಕಾನ್ಸೆಪ್ಟ್ಸ್ ಬರ್ತಕ್ಕಂಥ ನಮಗೆ ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ವೆಶ್ಚನ್ಸ್ ಕೂಡ ಓದ್ ವಿಡಿಯೋದಲ್ಲಿ ಡಿಸ್ಕಷನ್ ಅನ್ನ ನಾವು ಮಾಡಿದ್ದೀವಿ. ಓಕೆ, ಇವತ್ತು ಡೈರೆಕ್ಟ್ ಆಗಿ ನಾವು ಪ್ರಾಬ್ಲಮ್ಸ್ ಅನ್ನ ಸಾಲ್ವ್ ಮಾಡೋ ಮುಂಚೆ ಸ್ವಲ್ಪ ಥೆರಾಟಿಕಲ್ ಕಾನ್ಸೆಪ್ಟ್ ಅನ್ನೋದ್ರ ಕ್ಯಾಲ್ಕುಲೇಷನ್ ಆಫ್ ಇಂಟ್ರೆಸ್ಟ್ ಡ್ರಾಯಿಂಗ್ಸ್ ಇದೆಯಲ್ಲ ಅದ್ರ ಬಗ್ಗೆ ಸ್ವಲ್ಪ ತಿಳ್ಕೊಂಡು ನಾವು ಮುಂದೆ ಹೋಗೋಣ. ಸೊ ಇವತ್ತು ನಾವು ಏನ್ ಮಾಡೋಣ, ಕ್ಯಾಲ್ಕುಲೇಷನ್ ಆಫ್ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್. ಸೊ ಇಲ್ಲಿ ಡ್ರಾಯಿಂಗ್ಸ್ ಅನ್ನ ನಾವು ಕ್ಯಾಲ್ಕುಲೇಷನ್ ಮಾಡಬೇಕು. ಸೊ ಇಲ್ಲಿ ಕ್ಯಾಲ್ಕುಲೇಷನ್ ಡ್ರಾಯಿಂಗ್ಸ್ ಅನ್ನ ಕ್ಯಾಲ್ಕುಲೇಷನ್ ಮಾಡಬೇಕಾದ್ರೆ ನಾವೇನ್ ಮಾಡಬೇಕು, ಮೊದಲು ಡ್ರಾಯಿಂಗ್ಸ್ ಅಂದ್ರೆ ಏನಂತ ಗೊತ್ತಿರಬೇಕು. ಸೊ ಡ್ರಾಯಿಂಗ್ಸ್ ಅಂದ್ರೆ an amount of goods withdrawn by the partners from business for personal use is called drawings. ಅವ್ರು ಹೇಳ್ತಕ್ಕಂಥದ್ದು ಏನು, an amount of goods, ಹಣ ಅಥವಾ ವಸ್ತುವನ್ನ ಏನ್ ಮಾಡ್ತಾರೆ, ವಿಡ್ರಾವಲ್ ಅಂದ್ರೆ ವಿಡ್ರಾವಲ್ ಮಾಡ್ತಾ ಹೋಗ್ತಕ್ಕಂಥ ಹಣನ ಅಥವಾ ಗೂಡ್ಸ್ ಅನ್ನ ಎಲ್ಲಿಂದ, ಬೈ ದ ಪಾರ್ಟ್ನರ್. ಒಬ್ಬ ಪಾರ್ಟ್ನರ್ ಏನ್ ಮಾಡ್ತಾನೆ, ಫ್ರಮ್ ದ ಬಿಸಿನೆಸ್. ಸೊ ಬಿಸಿನೆಸ್ ಇಂದ ಹಣನ ಗೂಡ್ಸ್ ಅನ್ನ ತೆಗೆದುಕೊಳ್ತಾನೆ. ಯಾಕೆ, ಫಾರ್ ಪರ್ಸನಲ್ ಯೂಸ್ ಅಂದ್ರೆ ತನ್ನ ಸ್ವಂತ ಬಳಕೆಗಾಗಿ ವಸ್ತು ಅಥವಾ ಹಣನ ಬಳಕೆ ಮಾಡಿದ್ರೆ, ಸೊ ಅದನ್ನ ನಾವೇನ್ವಿ ಡ್ರಾಯಿಂಗ್ಸ್ ಅಂತ ಹೇಳಿ ಕರೀತಾ ಹೋಗ್ತೀವಿ. ಸೊ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ತಾವ್ರಿ. an amount of goods withdrawn by the partner. ಸೊ ಒಂದು ಕಂಪನಿಯಿಂದ, ಒಂದು ಸಂಸ್ಥೆಯಿಂದ ವಸ್ತು ಅಥವಾ ಹಣವನ್ನ ಏನಾದ್ರು ಆ ವ್ಯಕ್ತಿ ಪರ್ಸನಲ್ ಯೂಸ್ ತನ್ನ ಸ್ವಂತ ಬಳಕೆಗಾಗಿ ಏನಾದ್ರು ದುಡ್ಡನ್ನು ತೆಗೆದುಕೊಂಡಿದ್ರೆ ಅಂತ ಹಣವನ್ನು ನಾವೇನ್ವಿ ಡ್ರಾಯಿಂಗ್ಸ್ ಅಂತ ಹೇಳಿ ಕರೀತಾ ಹೋಗ್ತೀವಿ. ಓಕೆ, ಸೊ ಆ ಡ್ರಾಯಿಂಗ್ಸ್ ಗೆ ನಾವೇನ್ ಮಾಡ್ತೀವಿ, ಇಲ್ಲಿ ಇಂಟ್ರೆಸ್ಟ್ ಅನ್ನ ಕ್ಯಾಲ್ಕುಲೇಷನ್ ಮಾಡಬೇಕು. ಸೊ ಇಂಟ್ರೆಸ್ಟ್ ಅನ್ನ ಕ್ಯಾಲ್ಕುಲೇಷನ್ ಮಾಡೋದು. ಸೊ ಈಗ ನಾವು ಜಸ್ಟ್ ಥಿಯರಾಟಿಕಲ್ ಪಾರ್ಟ್ ಮಾತ್ರ ಈ ವಿಡಿಯೋದಲ್ಲಿ ನೋಡೋಣ. ಸೊ ಆನಂತರ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಮಾಡ್ತೀನಿ, ಈ ಒಂದು ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡ್ತಾ ಹೋಗ್ತೀನಿ. ಸೊ ಇವತ್ತು ಥಿಯರಾಟಿಕಲ್ ಕಾನ್ಸೆಪ್ಟ್ ನೋಡ್ಕೊಂಡು ಮುಂದೆ ಹೋಗೋಣ. ಓಕೆ, ಸೊ ಇಲ್ಲಿ ಈಗ ಕ್ಯಾಲ್ಕುಲೇಷನ್ ಆಫ್ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ ಅಂದ್ರೆ ಏನು ಅಂತ ಹೇಳಿ ನೋಡ್ತಾ ಹೋಗೋಣ. ಸ್ಟೂಡೆಂಟ್ಸ್, ಕ್ಯಾಲ್ಕುಲೇಷನ್ ಆಫ್ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್. ಸೊ ಅಂದ್ರೆ ಈಗ ಆಲ್ರೆಡಿ ಡ್ರಾಯಿಂಗ್ಸ್ ಗೊತ್ತು. ಸೊ ಒಬ್ಬ ಪಾರ್ಟ್ನರ್ ಯಾರೋ ಒಬ್ಬ ಪಾರ್ಟ್ನರ್ ಏನ್ ಮಾಡ್ತಾನೆ, ಕಂಪನಿಯಿಂದ ಹಣ ಅಥವಾ ವಸ್ತುವನ್ನ ತನ್ನ ಸ್ವಂತ ಬಳಕೆಗೆ ನಾವು ಮಾಡ್ಕೊಂಡ್ರೆ ಅದಕ್ಕೆ ಏನ್ ಮಾಡಬೇಕು, ನಾವು ಡ್ರಾಯಿಂಗ್ಸ್ ಅಂತ ಕರೀತಾ ಹೋಗ್ತೀವಿ. ಸೊ ಅಂತ ಡ್ರಾಯಿಂಗ್ಸ್ ಗೆ ನಾವೇನ್ ಮಾಡಬೇಕು, ಇಲ್ಲಿ ಇಂಟ್ರೆಸ್ಟ್ ಅನ್ನ ಚಾರ್ಜ್ ಮಾಡಬೇಕು. ಸೊ ಇಂಟ್ರೆಸ್ಟ್ ಅನ್ನ ಚಾರ್ಜ್ ಏನ್ ಮಾಡ್ತಾರೆ, ಕ್ಯಾಲ್ಕುಲೇಷನ್ ಆಫ್ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಅಂತ ಹೇಳಿ ಕರೀತಾ ಹೋಗ್ತೀವಿ. ಸೊ ಇದರಲ್ಲಿ ಮೊದಲದಾಗಿ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ ಅಂದ್ರೆ ಏನು ಅಂದ್ರೆ, ಇಟ್ ಈಸ್ ದ ಇಂಟ್ರೆಸ್ಟ್ ಚಾರ್ಜ್ ಬೈ ದ ಫರ್ಮ್ ಫ್ರಮ್ ಪಾರ್ಟ್ನರ್. ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ ಅಂದ್ರೆ ಏನು, ಒಬ್ಬ ವ್ಯಕ್ತಿ ತೆಗೆದುಕೊಂಡಿರ್ತಕ್ಕಂಥ ಹಣಕ್ಕೆ ಅಥವಾ ಪರ್ಸನಲ್ ಬಳಕೆ ಮಾಡಿರ್ತಕ್ಕಂಥ ಗೂಡ್ಸ್ಗೆ ಅದಕ್ಕೆ ಇಂಟ್ರೆಸ್ಟ್ ಅನ್ನ ಚಾರ್ಜ್ ಮಾಡ್ತಕ್ಕಂಥದ್ದು ಯಾವುದು, ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಅಂತ ಕರೀತಾ ಹೋಗ್ತಾರೆ. ಅಂದ್ರೆ ತೆಗೆದುಕೊಂಡ ಹಣಕ್ಕೆ ಒಂದಿಷ್ಟು ಚಾರ್ಜ್, ಇಂಟ್ರೆಸ್ಟ್ ಅನ್ನ ಚಾರ್ಜ್ ಮಾಡ್ತಾರೆ, ಬಡ್ಡಿಯನ್ನು ವಿಧಿಸ್ತಕ್ಕಂಥದ್ದು. ಓಕೆ, ಇಲ್ಲಿ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಅನ್ನ ಏನ್ ಮಾಡ್ಬೇಕು, ಇಲ್ಲಿ ಇಟ್ ಈಸ್ ಟು ಬಿ ಚಾರ್ಜ್ ಸ್ಪೆಷಲಿ ಪ್ರೊವೈಡೆಡ್ ಇನ್ ದ ಪಾರ್ಟ್ನರ್ಶಿಪ್ ಡೀಡ್. ಅಂದ್ರೆ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಅನ್ನ ನೀವು ಏನಾದ್ರು ಚಾರ್ಜ್ ಮಾಡಬೇಕು, ಬಡ್ಡಿ ವಿಧಿಸಬೇಕು, ಇಂಟ್ರೆಸ್ಟ್ ಅನ್ನ ಹಾಕ್ಬೇಕು ಅಂದ್ರೆ ಏನ್ ಮಾಡಬೇಕು, ಇಟ್ ಈಸ್ ಟು ಬಿ ಚಾರ್ಜ್ ಸ್ಪೆಷಲಿ ಪ್ರೊವೈಡೆಡ್ ಇನ್ ದ ಪಾರ್ಟ್ನರ್ಶಿಪ್ ಡೀಡ್. ಅಂದ್ರೆ ಪಾರ್ಟ್ನರ್ಶಿಪ್ ಡೀಡ್ ಅಲ್ಲಿ ಮೆನ್ಷನ್ ಮಾಡಿರಬೇಕು. ಸೊ ಪಾರ್ಟ್ನರ್ಶಿಪ್ ಡೀಡ್ ಅಲ್ಲಿ ಮೆನ್ಷನ್ ಮಾಡಿದ್ರೆ ಮಾತ್ರ ಏನ್ ಮಾಡಬೇಕು, ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಅನ್ನು ಏನ್ ಮಾಡಬೇಕು, ಇಲ್ಲಿ ಚಾರ್ಜ್ ಮಾಡಬೇಕು. ಸೊ ಇಷ್ಟು ಕಾನ್ಸೆಪ್ಟ್ ಇರ್ತಕ್ಕಂಥದ್ದು. ಓಕೆ, ಸೊ ಮೊದಲದಾಗಿ ಡ್ರಾಯಿಂಗ್ ಮೀನಿಂಗ್ ನಿಮ್ಗೆ ಗೊತ್ತಿರಬೇಕು. ಸೊ ಡ್ರಾಯಿಂಗ್ಸ್ ನಿಮ್ಗೆ ಗೊತ್ತಿರ್ತ ಅನ್ಕೊಳ್ಳಿ, ಏನು, an amount of goods withdrawn by the partner from the firm for personal use. ಅಂದ್ರೆ ಇಲ್ಲಿ ಪಾರ್ಟ್ನರ್ ಒಬ್ಬ ಪಾರ್ಟ್ನರ್ ಏನ್ ಮಾಡ್ತಾರೆ, ಕಂಪನಿಯಿಂದ ದುಡ್ಡು ಅಥವಾ ವಸ್ತುವನ್ನ ತನ್ನ ಸ್ವಂತ ಬಳಕೆಗೆ ಏನಾದ್ರು ಮಾಡಿಕೊಂಡಿದ್ರೆ ಅದನ್ನ ನಾವು ಡ್ರಾಯಿಂಗ್ಸ್ ಅಂತ ಕರೀತಾ ಹೋಗ್ತೀವಿ. ಸಪೋಸ್ ಅಂತ ಡ್ರಾಯಿಂಗ್ಸ್ ಅನ್ನ ನಾವು ಅಂತ ಡ್ರಾಯಿಂಗ್ಸ್ ಗೆ ಇಂಟ್ರೆಸ್ಟ್ ಚಾರ್ಜ್ ಮಾಡಬೇಕಾದ್ರೆ, ಸೊ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಅಂತ ಕರಿತೀವಿ. ಅದು ಫರ್ಮ್ ಅನ್ನ ಚಾರ್ಜ್, ಫರ್ಮ್ ಏನ್ ಮಾಡುತ್ತೆ, ಆ ಪಾರ್ಟ್ನರ್ಗೆ ಅಂದ್ರೆ ಆ ಕಂಪನಿ ಆ ಪಾರ್ಟ್ನರ್ ಏನ್ ಮಾಡುತ್ತೆ, ಇಂಟ್ರೆಸ್ಟ್ ಅನ್ನ ಚಾರ್ಜ್ ಮಾಡ್ತಾ ಹೋಗುತ್ತೆ. ಇಲ್ಲಿ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಅನ್ನು ಇಂಟ್ರೆಸ್ಟ್ ಅನ್ನ ಚಾರ್ಜ್ ಮಾಡಬೇಕು, ಡ್ರಾಯಿಂಗ್ಸ್ ಮೇಲೆ ಬಡ್ಡಿಯನ್ನು ವಿಧಿಸಬೇಕು ಅಂದ್ರೆ ಏನ್ ಮಾಡಬೇಕು,
ಇಟ್ ಈಸ್ ಟು ಬಿ ಚಾರ್ಜ್ ಸ್ಪೆಷಲಿ ಪ್ರೊವೈಡೆಡ್ ಇನ್ ದ ಪಾರ್ಟ್ನರ್ಶಿಪ್ ಡೀಡ್. ಅಂದ್ರೆ ನಿಮ್ಮ ಪಾರ್ಟ್ನರ್ಶಿಪ್ ಅಗ್ರಿಮೆಂಟ್ ಅಲ್ಲಿ, ಡೀಡ್ ಅಲ್ಲಿ, ಒಪ್ಪಂದದಲ್ಲಿ ಅದನ್ನ ಏನ್ ಮಾಡಿರ್ಬೇಕು, ನಾವು ಇಂಟ್ರೆಸ್ಟ್ ಮೇಲೆ ಅಂದ್ರೆ ಡ್ರಾಯಿಂಗ್ಸ್ ಮೇಲೆ ಇಂಟ್ರೆಸ್ಟ್ ಅನ್ನು ಚಾರ್ಜ್ ಮಾಡ್ತೀವಿ ಅಂತ ಹೇಳಿ ಬರ್ದಿರ್ಬೇಕು. ಸ್ಪೆಷಲಿ ಅವ್ರು ಯಾವ ಇಂಟ್ರೆಸ್ಟ್ ಅಂತ ಹೇಳಿರ್ತಾರೋ ಆ ಇಂಟ್ರೆಸ್ಟ್ ಅನ್ನ ಇಲ್ಲಿ ನಾವು ಚಾರ್ಜ್ ಮಾಡಬೇಕಾಗುತ್ತೆ. ಓಕೆ, ಇದು ಕ್ಯಾಲ್ಕುಲೇಷನ್ ಆಫ್ ಇಂಟ್ರೆಸ್ಟ್ ಆಫ್ ಡ್ರಾಯಿಂಗ್ಸ್. ಓಕೆ, ಇವತ್ತು ಸ್ವಲ್ಪ ಫಾರ್ಮೆಟ್ ಅನ್ನು ನೋಡೋಣ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಆ ಫಾರ್ಮುಲಾ ಪ್ರಕಾರ ಒಂದು ನೋಡ್ತಾ ಹೋಗೋಣ. ಓಕೆ, ಮೆಥಡ್ಸ್ ಆಫ್ ಕ್ಯಾಲ್ಕುಲೇಷನ್ ಆಫ್ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್. ಸೊ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಬಗ್ಗೆ ನೋಡ್ಕೊಂಡ್ರಿ. ಸೊ ಇವತ್ತು ಮೆಥಡ್ಸ್ ಅಲ್ಲಿ ಏನು ನೋಡ್ತಾ ಹೋಗೋಣ. ಸೊ ಮೆಥಡ್ಸ್ ಅಲ್ಲಿ 3 ಮೆಥಡ್ಸ್ ಇದಾವೆ, 3 ಟೈಪ್ಸ್ ಇದಾವೆ. ಸಿಂಪಲ್ ಮೆಥಡ್ ಆರ್ ಸ್ಪೆಸಿಫಿಕ್ ಮೆಥಡ್, ಪ್ರಾಡಕ್ಟ್ ಮೆಥಡ್, ಆವರೇಜ್ ಪೀರಿಯಡ್ ಮೆಥಡ್ ಆರ್ ಶಾರ್ಟ್ ಕಟ್ ಮೆಥಡ್. ಸೊ ಈ 3 ಟೈಪ್ಸ್ ಇದಾವೆ. ಇಟ್ಸ್ ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ ಬಿ ಪ್ರಾಡಕ್ಟ್ ಮೆಥಡ್. ಸೊ ಅದಾದ್ಮೇಲೆ ಆವರೇಜ್ ಪೀರಿಯಡ್ ಮೆಥಡ್. ಸೊ ಇವೆರಡಲ್ಲಿ ಕೇಳಿದ್ದಾರೆ. ಅದಾದ್ರೆ ಬಹಳಷ್ಟು ರಿಪೀಟೆಡ್ ಆಗಿರ್ತಕ್ಕಂಥದ್ದು ಯಾವ್ದಂದ್ರೆ ಮೋಸ್ಟ್ ಇಂಪಾರ್ಟೆಂಟ್ ಪ್ರಾಡಕ್ಟ್ ಮೆಥಡ್. ಇದನ್ನೇ ಜಾಸ್ತಿ ರಿಪೀಟೆಡ್ ಆಗಿ ನಿಮ್ಮ ಕ್ವಶನ್ ಪೇಪರ್ಸ್ ಅಲ್ಲಿ 6 ಮಾರ್ಕ್ಸ್ ಗೆ ಕ್ವಶನ್ಸ್ ಅನ್ನ ಕೇಳಿರ್ತಕ್ಕಂಥದ್ದು. ಸೊ ಇಲ್ಲಿ ಕ್ವಶನ್ಸ್ ಕಂಪಲ್ಸರಿ ಬರ್ತಾ ಇರೋದ್ರಿಂದ ಸ್ವಲ್ಪ ಇದ್ರ ಬಗ್ಗೆ ನಾವು ಕಾನ್ಸಂಟ್ರೇಷನ್ ಮಾಡಿದ್ರೆ ನಿಮಗೆ ಎಕ್ಸಾಮ್ ನಲ್ಲಿ ಒಂದು 6 ಮಾರ್ಕ್ಸ್ ಈಸಿಯಾಗಿ ನಾವು ಕವರ್ ಮಾಡ್ಕೋಬಹುದು. ಹಾಗಾಗಿ ಈ 3 ಮೆಥಡ್ಸ್ ಅನ್ನ ನೋಡ್ತಾ ಹೋಗೋಣ. ಸ್ಟೂಡೆಂಟ್ಸ್, ಡೈರೆಕ್ಟ್ ಮೆಥಡ್ ಆರ್ ಸ್ಪೆಸಿಫಿಕ್ ಮೆಥಡ್ ಆರ್ ಸಿಂಪಲ್ ಮೆಥಡ್. ಸೊ ನೀವು ಹೇಗ್ ಬೇಕಾದ್ರೂ ಅದನ್ನ ಕೇಳಬಹುದು. ಸೊ ಸ್ಪೆಸಿಫಿಕ್ ಮೆಥಡ್ ಅಂತ ಕೇಳಬಹುದು, ಡೈರೆಕ್ಟ್ ಮೆಥಡ್ ಅಂತ ಕೇಳಬಹುದು, ಸಿಂಪಲ್ ಮೆಥಡ್ ಅಂತ ನಿಮ್ಮ ಹತ್ರ ಕೇಳಬಹುದು. ಸೊ ಈ ಡೈರೆಕ್ಟ್ ಮೆಥಡ್ ಅಂದ್ರೆ ಏನು, ಆ ಸ್ಪೆಸಿಫಿಕ್ ಮೆಥಡ್ ಅಂದ್ರೆ ಏನು ಅಂತ ನೋಡ್ಕೋಣ. ಅಂಡರ್ ದಿ ಡೈರೆಕ್ಟ್ ಆರ್ ಸ್ಪೆಸಿಫಿಕ್ ಪೀರಿಯಡ್ ಮೆಥಡ್, ಇಂಟ್ರೆಸ್ಟ್ ಈಸ್ ಕ್ಯಾಲ್ಕುಲೇಟೆಡ್ ಆನ್ ಈಚ್ ಐಟಮ್ ಆಫ್ ಡ್ರಾಯಿಂಗ್ಸ್. ಅಂದ್ರೆ ಫರ್ಮ್ ಇಂದ ಹಣ ತೆಗೆದುಕೊಂಡಿರ್ತಾರಲ್ಲ, ಯಾವ ತೆಗೆದುಕೊಂಡಿರ್ತಾರೆ. ಸೊ ಪ್ರತಿಯೊಂದು ಐಟಮ್ಸ್ ಏನ್ ಮಾಡ್ತಾರೆ, ಇಲ್ಲಿ ಇಂಟ್ರೆಸ್ಟ್ ಅನ್ನು ಚಾರ್ಜ್ ಮಾಡಬೇಕಾದ್ರೆ. ಫಾರ್ ಎಕ್ಸಾಂಪಲ್ ನಾನು ಉದಾಹರಣೆ ಕೊಡ್ತಾ ಹೋಗ್ತೀನಿ. ಸೊ 1/6/19. ಸೊ 1/6/2019 ಏನ್ ಮಾಡ್ತಾನೆ, ಆ ಮಂತ್ ಅಲ್ಲಿ ಅಮೌಂಟ್ ಅನ್ನ ವಿಡ್ರಾವಲ್ ಮಾಡ್ಕೊಳ್ತಾರೆ. ಹಾಗೆ ನೆಕ್ಸ್ಟ್ ಮಂತ್ ಏನ್ ಮಾಡ್ತಾರೆ, ಹಾಗೆ 31/9/2019. ಸೊ ಇಲ್ಲಿ ಕೂಡ ಏನ್ ಮಾಡ್ತಾನೆ, ಅಮೌಂಟ್ ಅನ್ನು ವಿಡ್ರಾವಲ್ ಮಾಡ್ಕೊಳ್ತಾನೆ. ಅಂದ್ರೆ ಅರ್ಥ ಏನು, ಈಚ್ ಐಟಮ್. ಸೊ ಈ ಮಂತ್ ಇಂದು ಸಪರೇಟ್ ಆಗಿ ಕ್ಯಾಲ್ಕುಲೇಷನ್ ಮಾಡ್ತಾರೆ. ಸೊ ಈ ಮಂತ್ ಇಂದು ಸಪರೇಟ್ ಆಗಿ ಮಾಡ್ತಾ ಹೋಗ್ತಾರೆ. ಅದಕ್ಕೆ ಡೈರೆಕ್ಟ್ ಮೆಥಡ್ ಅಂತ ಹೇಳ್ತಾರೆ. ಡೈರೆಕ್ಟ್ ಅಂದ್ರೆ ಏನು, ಸೊ ಯಾವ ಮಂತ್ ಇಂದ ಇಲ್ಲಿವರೆಗೂ ಅಂದ್ರೆ ಅಪ್ ಟು ಎಂಡ್ ಇಯರ್, ಅಕೌಂಟಿಂಗ್ ಇಯರ್ ನಿಮ್ಗೆ ಗೊತ್ತಿರ್ತ ಅನ್ಕೊಳ್ತೀನಿ. ಅಕೌಂಟಿಂಗ್ ಇಯರ್ ಏನು ನಮ್ಗೆ ಗೊತ್ತಿರೋ ಹಾಗೆ 1st April to 31st March. ಅಂದ್ರೆ 1st April ಇಂದ ನಮಗೆ 31st March ವರೆಗೂ ಏನಾಗುತ್ತೆ, ಅಕೌಂಟಿಂಗ್ ಇಯರ್ ಅಂತ ಕರೀತಾ ಹೋಗ್ತೀವಿ. ಸೊ ಇಲ್ಲಿ 1/6/19 ಸ್ಟಾರ್ಟ್ ಆಗಿ ಏನಾಗುತ್ತೆ, ನಮಗೆ 31st March 2020 ವರೆಗೂ, ಅಂದ್ರೆ 2020 ಮಾರ್ಚ್ ವರೆಗೂ ಏನಾಗುತ್ತೆ, ಅದು ಅಪ್ ಟು ಎಂಡ್ ಆಗ್ತಾ ಹೋಗುತ್ತೆ. ಅಲ್ಲಿವರೆಗೂ ಏನ್ ಮಾಡ್ತೀವಿ, ಈಚ್ ಐಟಮ್ ಗೆ ಕ್ಯಾಲ್ಕುಲೇಷನ್ ಅನ್ನ ಮಾಡ್ತಾ ಹೋಗ್ತೀವಿ. ಓಕೆ, ಇಲ್ಲೊಂದು ಫಾರ್ಮುಲಾ ಕೂಡ ಇದೆ, ಕ್ಯಾಲ್ಕುಲೇಷನ್ ಮಾಡ್ತಕ್ಕಂಥ ಫಾರ್ಮುಲಾ ಏನಿದೆ, ಅಮೌಂಟ್ ಆಫ್ ಡ್ರಾಯಿಂಗ್ಸ್. ಸೊ ಯಾವ ಅಮೌಂಟ್ ಡ್ರಾ ಮಾಡಿದ್ದಾರೆ, ಎಷ್ಟು ಅಮೌಂಟ್ ಡ್ರಾ ಮಾಡಿದ್ದಾನೆ ಕಂಪನಿಯಿಂದ, ಎಷ್ಟು ಅಮೌಂಟ್ ಡ್ರಾ ಮಾಡಿದ್ದಾನೆ ಅನ್ನೋದು. ಹಾಗೆ ರೇಟ್ ಆಫ್ ಇಂಟ್ರೆಸ್ಟ್, ರೇಟ್. ಸೊ ಅವರು ಕ್ಯಾಲ್ಕುಲೇಷನ್ ಅಂದ್ರೆ ಎಷ್ಟು ಇಂಟ್ರೆಸ್ಟ್ ಚಾರ್ಜ್ ಮಾಡಬೇಕಂತ ನಿಮಗೆ ಫಾರ್ಮುಲಾ ಅಂದ್ರೆ ಪ್ರಾಬ್ಲಮ್ ಅಲ್ಲಿ ಕೊಟ್ಟಿರ್ತಾರೆ. ಆ ರೇಟ್ ಆಫ್ ಇಂಟ್ರೆಸ್ಟ್ ಅನ್ನು ಬರೀಬೇಕು. ನಂಬರ್ ಆಫ್ ಮಂತ್ಸ್ ಅಂದ್ರೆ ಅವರು ಯಾವ ಡೇಟ್ ಇಂದ ತೆಗೆದುಕೊಂಡಿರ್ತಾರೆ, ಅಪ್ ಟು ಎಂಡ್ ಆಫ್ ದ ಇಯರ್ ಯಾವುದು, ಅಂದ್ರೆ ಎಂಡ್ ಆಫ್ ದ ಇಯರ್ ಯಾವುದು ನಮಗೆ ಅಕೌಂಟಿಂಗ್ ಇಯರ್ 31st March ಅಪ್ ಟು ಅಲ್ಲಿವರೆಗೂ ಏನಿದೆ ಆ ಮಂತ್ ಅನ್ನ ಬರೀಬೇಕು. ಅಂದ್ರೆ 1/6/2019 ಇಂದ 31st March ವರೆಗೂ ಎಷ್ಟು ತಿಂಗಳಾಗುತ್ತೆ, ಎಷ್ಟು ಮಂತ್ಸ್ ಆಗುತ್ತೆ ಅನ್ನೋದನ್ನ ನಂಬರ್ ಆಫ್ ಮಂತ್ಸ್ ಅನ್ನ ಕ್ಯಾಲ್ಕುಲೇಷನ್ ಮಾಡಿ ಬರೀಬೇಕು. ಆನಂತರ /12 ಬರ್ತಕ್ಕಂತ ಫಾರ್ಮುಲಾ ಒಂದು ಇದಾಗಿರುತ್ತೆ. ಓಕೆ, ಸೊ ಈ ಡೈರೆಕ್ಟ್ ಆಗಿ ಸಿಂಪಲ್ ಮೆಥಡ್ ಇಂದ ಏನ್ ಮಾಡೋಣ, ಒಂದು ಪ್ರಾಬ್ಲಮ್ ಅನ್ನು ನಾವು ಸಾಲ್ವ್ ಮಾಡ್ತಾ ಹೋಗೋಣ. ಸೊ ಒಂದು ಪ್ರಾಬ್ಲಮ್ ಅನ್ನು ಏನ್ ಮಾಡ್ತೀವಿ, ಇಲ್ಲಿ ಬೋರ್ಡ್ ಮೇಲೆ ಬರೀತೀವಿ, ಕೆಳಗಡೆ ಡೈರೆಕ್ಟ್ ಆಗಿ ಫಾರ್ಮುಲಾ ಆಗಿ ನಿಮಗೆ ಸಾಲ್ವ್ ಅನ್ನ ಮಾಡ್ತೀನಿ. ಸೊ ನೆಕ್ಸ್ಟ್ ನಿಮ್ಗೊಂದು ನಾನು ಏನ್ ಮಾಡ್ತೀನಿ, ಒಂದು ಪ್ರಾಬ್ಲಮ್ ಅನ್ನ ನೆಕ್ಸ್ಟ್ ಮಂಡೇ ನಾನು ಕೊಡ್ತಾ ಹೋಗ್ತೀನಿ, ಅಥವಾ ನೆಕ್ಸ್ಟ್ ವೀಕ್ ಅಲ್ಲಿ ನಾನು ನಿಮಗೆ ಕೊಡ್ತಾ ಹೋಗ್ತೀನಿ. ಸೊ ಆ ಫಾರ್ಮುಲಾನ ಬಿಡಿಸ್ತಾ ಹೋಗ್ತೀನಿ. ಸ್ಟೂಡೆಂಟ್ಸ್, ಎಕ್ಸಾಂಪಲ್ಸ್. Rama is a partner. Rama, a partner of a firm, has withdrawn ₹10,000 on 1st July 2018. ನೋಡ್ರಿ, ಅಮೌಂಟ್ ಎಷ್ಟು ವಿಡ್ರಾವಲ್ ಮಾಡಿದಾನೆ, 10,000 ವಿಡ್ರಾವಲ್ ಮಾಡಿದಾನೆ. ಯಾವ ಡೇಟಿಗೆ, 1st July 2018. ಅಂದ್ರೆ ಜುಲೈ ತಿಂಗಳಲ್ಲಿ ಮೊದಲೇ, ಅಂದ್ರೆ 1 ಜುಲೈ 2018 ರಲ್ಲಿ ಅದನ್ನ
ತೆಗೆದುಕೊಂಡಿದ್ದಾನೆ. ಸೊ ದ ರೇಟ್ ಆಫ್ ಇಂಟ್ರೆಸ್ಟ್ ಆನ್ ಪಾರ್ಟ್ನರ್ಸ್ ಡ್ರಾಯಿಂಗ್ಸ್ ಈಸ್ 6% per annum. ಅಂದ್ರೆ ವರ್ಷಕ್ಕೆ 6% ಅಂತ ಹೇಳಿ ಏನ್ ಮಾಡಬೇಕು, ಕ್ಯಾಲ್ಕುಲೇಷನ್ ಮಾಡಬೇಕಂತ ಹೇಳಿದ್ದಾರೆ. ಅಂದ್ರೆ ಇಂಟ್ರೆಸ್ಟ್ ಎಷ್ಟು ಕೊಟ್ಟಿದ್ದಾರೆ, 6% ಕೊಟ್ಟಿದ್ದಾರೆ. ದ ಅಕೌಂಟ್ ಆಫ್ ದ ಫರ್ಮ್ ಕ್ಲೋಸ್ ಆನ್ 31/3/2019. ಅಂದ್ರೆ 31/3/2019ಕ್ಕೆ ಏನಾಗುತ್ತೆ, ಆ ಫರ್ಮ್ ಕ್ಲೋಸ್ ಆಗ್ತಾ ಹೋಗುತ್ತೆ. ಅಂದ್ರೆ ನಿಮ್ಗೆ ಆಲ್ರೆಡಿ ಓದು ನೆಕ್ಸ್ಟ್ ಈಗ ಹೇಳ್ತಾ ಇದೆ, ಅಕೌಂಟಿಂಗ್ ಇಯರ್ ಎಂಡ್ ಆಗೋದು ಯಾವಾಗ, 31st March 2000 ನೀವು 18 ಅಂದ್ರೆ ಯಾವಾಗ ಅಕೌಂಟಿಂಗ್ ಏನಾಗುತ್ತೆ, ಮಾರ್ಚ್ ಎಂಡಿಗೆ ಕ್ಲೋಸ್ ಆಗ್ತಾ ಹೋಗ್ತಕ್ಕಂಥದ್ದು. ಓಕೆ, ಅವ್ರು ಏನ್ ಹೇಳ್ತಾರೆ, ಕ್ಯಾಲ್ಕುಲೇಟ್ ಇಂಟ್ರೆಸ್ಟ್ ಆನ್ ರಾಮ ಡ್ರಾಯಿಂಗ್ಸ್ ಡ್ಯೂರಿಂಗ್ ದ ಇಯರ್ 31/3/2019. ಓಕೆ, ಸೊ ಇದು ಈಸಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ನಮಗೆ ಕೊಟ್ಟಿರೋದು, ಅವನು ತಗೊಂಡಿರೋದು 10,000 ವಿಡ್ರಾವಲ್ ಮಾಡ್ಕೊಂಡಿದ್ದಾನೆ ಫಸ್ಟ್ ಜುಲೈ ಅಲ್ಲಿ. ಜೊತೆಗೆ ಅವ್ರು ಏನ್ ಹೇಳಿದಾರೆ, ರೇಟ್ ಆಫ್ ಇಂಟ್ರೆಸ್ಟ್ 6% ಹೇಳಿದ್ದಾರೆ. ಸೊ ಇದನ್ನ ಕ್ಯಾಲ್ಕುಲೇಷನ್ ಮಾಡ್ತಾ ಹೋಗೋಣ. ಫಸ್ಟ್ ಇದನ್ನ ನೀವು ನೀಟಾಗಿ ಒಂದ್ಸರಿ ವಿಡಿಯೋನ ಪಾಸ್ ಮಾಡಿ ಇದನ್ನ ಬರ್ಕೋಬೇಕು. ಸೊ ಬರ್ಕೊಂಡ ನಂತರ ಏನ್ ಮಾಡ್ತೀರಿ, ನೆಕ್ಸ್ಟ್ ಈ ಫಾರ್ಮುಲಾ ಹಾಕಿ ಬಿಡಿಸ್ತಾ ಹೋಗ್ಬೇಕು. ಸೊ ಫಸ್ಟ್ ಇದನ್ನ ಬರ್ಕೊಡ್ರಿ. ಆ ನಂತರ ಏನ್ ಮಾಡ್ತೀರಿ, ಸ್ಟೂಡೆಂಟ್ಸ್ ಮೇಲ್ ನ ಪ್ರಾಬ್ಲಮ್ ನ ಬರ್ಕೊಂಡಿರ ಅನ್ಕೊಳ್ತೀನಿ. ಸೊ ಎಕ್ಸಾಂಪಲ್ ನ ಬರ್ಕೊಂಡ್ಮೇಲೆ ಕ್ಯಾಲ್ಕುಲೇಷನ್ ಆಫ್ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್, ಕ್ಯಾಲ್ಕುಲೇಷನ್ ಆಫ್ ಇಂಟ್ರೆಸ್ಟ್ ಆನ್ ರಾಮ ಡ್ರಾಯಿಂಗ್ಸ್. ಓಕೆ, ಇಲ್ಲಿ ಫಾರ್ಮುಲಾ ಮೊದಲು ಬರ್ಕೋಬೇಕು. ಸೊ ಫಾರ್ಮುಲಾ ಬರೆಯೋದ್ರಿಂದ ನಿಮಗೆ ಮಾರ್ಕ್ಸ್ ಸಿಗುತ್ತೆ. ಅಂದ್ರೆ ನಿಮಗೆ 2 ಮಾರ್ಕ್ಸ್ ಕೂಡ ಕೇಳತಕ್ಕಂಥದ್ದು ಯಾವುದು, ಡೈರೆಕ್ಟ್ ಮೆಥಡ್ ನ ಪ್ರಾಬ್ಲಮ್ ಅನ್ನ ಕೇಳಬಹುದು. 2 ಮಾರ್ಕ್ಸ್ ಗೆ ಕೇಳತಕ್ಕಂಥ ಕ್ವಶನ್ಸ್ ಇದೆ. ಸೊ ಇಲ್ಲಿ ಇಂಟ್ರೆಸ್ಟ್ ಇಸ್ ಈಕ್ವಲ್ ಟು ಅಮೌಂಟ್ ಆಫ್ ಡ್ರಾಯಿಂಗ್ಸ್ ಇಂಟು ರೇಟ್ ಇಂಟು ನಂಬರ್ ಆಫ್ ಔಟ್ಸ್ಟ್ಯಾಂಡಿಂಗ್ ಮಂತ್ಸ್. ಅಂದ್ರೆ ಎಷ್ಟು ತಿಂಗಳು ಅವನು ಎಷ್ಟು ತಿಂಗಳಿಂದ ಇಟ್ಕೊಂಡಿದ್ದಾನೆ, ಅಂದ್ರೆ ಎಷ್ಟು ತಿಂಗಳಾಯ್ತು ಅಪ್ ಟು ನಿಮಗೆ ಕೊಟ್ಟಿರೋ ಪ್ರಾಬ್ಲಮ್ ಅಲ್ಲಿ ಕೊಟ್ಟಿದ್ದಾರೆ 1st July 2018 ಕೊಟ್ಟಿದ್ದಾರೆ. ಅಂದ್ರೆ 1st July 2018 ಇಂದ 31st March ವರೆಗೆ ಎಷ್ಟು ಮಂತ್ಸ್ ಆಗುತ್ತೆ ಅಂತ ಕ್ಯಾಲ್ಕುಲೇಷನ್ ಮಾಡಬೇಕಾಗುತ್ತೆ. ಆಮೇಲೆ ಕೆಳಗಡೆ 12 ಮಂತ್ಸ್. ಓಕೆ, ಇದು 12 ಮಂತ್ಸ್ ಡಿವೈಡೆಡ್ ಬೈ 12 ಮಂತ್ಸ್. ಸೊ ಇದನ್ನ ನಾನು ಇಲ್ಲಿ ಬಿಡಿಸಿದ್ದೀನಿ ಆಲ್ರೆಡಿ. ಇಂಟ್ರೆಸ್ಟ್ ಇಸ್ ಈಕ್ವಲ್ ಟು, ಸೊ ಇಂಟ್ರೆಸ್ಟ್ ಇಸ್ ಈಕ್ವಲ್ ಟು 10 ಮಂತ್ಸ್. ಅವ್ರು ವಿಡ್ರಾವ್ ಮಾಡ್ಕೊಂಡ್ರೆ ಅಮೌಂಟ್ ಎಷ್ಟು, 10,000. ಸೊ ಇಂಟು ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟು ಕೊಟ್ಟಿದ್ದಾರೆ, 6% ಕೊಟ್ಟಿದ್ದಾರೆ, 6/100. ಓಕೆ, ಜುಲೈ ಇಂದ ಅಪ್ ಟು ಮಾರ್ಚ್ ವರೆಗೂ, ಅಂದ್ರೆ ನೀವು ಜುಲೈ ಮಂತ್ ಯಾವ್ದನ್ನ ಕ್ಯಾಲ್ಕುಲೇಷನ್ ಮಾಡ್ತೀರಿ, ಜುಲೈ ಅಂದ್ರೆ 7 ಅಂದ್ರೆ 7ನೇ ತಿಂಗಳು ಅಂತ 7ನೇ ಮಂತ್ ಅಂತ ಹೇಳಿ ನೋಡ್ತಾ ಹೋಗ್ತೀವಿ. 7 ಮಂತ್ಸ್ ಅಂದ್ರೆ 7ನೇ ತಿಂಗಳಿಂದ ಅಪ್ ಟು ಮಾರ್ಚ್, ಅಂದ್ರೆ ನೆಕ್ಸ್ಟ್ ಇಯರ್ ಮಾರ್ಚ್ ವರೆಗೂ ಎಷ್ಟು ತಿಂಗಳಾಗುತ್ತೆ, 9 ಮಂತ್ಸ್ ಆಗುತ್ತೆ. ಸೊ ಟೋಟಲ್ ಮಾಡಿ ನೀವು ಗೊತ್ತಾಗುತ್ತೆ 9 ಮಂತ್ಸ್ ಡಿವೈಡ್ ಬೈ 12. ಸೊ 12 ಮಂತ್ಸ್. ಸೊ ಎರಡನ್ನೂ ಡಿವೈಡ್ ಮಾಡಿದಾಗ ನಮಗೆ ಎಷ್ಟು ಬರುತ್ತೆ ಆನ್ಸರ್, 450 ಬರುತ್ತೆ. ಸೊ 450 ಬಂದಾಗ ಏನಾಗುತ್ತೆ, ಇದು ಟೋಟಲ್ ನಾವು ಕೆಳಗಡೆ ಬರೀಬೇಕಾದ್ರೆ ಇಂಟ್ರೆಸ್ಟ್ ಆನ್ ರಾಮ ಡ್ರಾಯಿಂಗ್ಸ್ ಇಸ್ ಈಕ್ವಲ್ ಟು 450. ಸೊ ಇಟ್ಸ್ ವಿಲ್ ಬಿ 450. ಇದು ಆನ್ಸರ್. ಓಕೆನಾ, ಇಷ್ಟು ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ಬಟ್ ಇದಕ್ಕೆ ಒಂದೇ ಕೊಡೋದಿಲ್ಲ ನಿಮಗೆ. ಕ್ವಶನ್ ಪೇಪರ್ ಅಲ್ಲಿ ಕೇಳಿದಾಗ ನಾನು ಕೇವಲ ಡೈರೆಕ್ಟ್ ಒಂದೇ ಮೆಥಡ್ ಅಲ್ಲಿ ಮಾಡಿದ್ದೀನಿ. ಹಾಗೆ ಇಲ್ಲಿ ಸುಮಾರು ಮೆಥಡ್ಸ್, ಅಂದ್ರೆ ಸುಮಾರು 4-5 ಅಮೌಂಟ್ಸ್ ಕೊಡ್ತಾರೆ. ಇಲ್ಲಿ ಓನ್ಲಿ 10,000 ಅಷ್ಟೇ ನಾನು ಎಕ್ಸಾಂಪಲ್ ಪರ್ಪಸ್ ಅಲ್ಲಿ ಮಾಡಿದ್ರೆ 10,000 ಇಟ್ಕೊಂಡು ಅಷ್ಟೇ ನಾನು ಮಾಡಿದ್ದೀನಿ. ಅವನು ಪ್ರತಿ ತಿಂಗಳು ವಿಡ್ರಾವಲ್ ಮಾಡಿದ್ರೆ, ಸೊ ಪ್ರತಿ ತಿಂಗಳು ಎಷ್ಟೆಷ್ಟು ಆಗುತ್ತೆ ಅನ್ನೋದನ್ನ ಇಲ್ಲಿ ಕ್ಯಾಲ್ಕುಲೇಷನ್ ಮಾಡಬೇಕಾಗುತ್ತೆ. ಸೊ ನೆಕ್ಸ್ಟ್ ನಾನು ವಿಡಿಯೋ ಮಾಡ್ಬೇಕಾದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ಏನ್ ಮಾಡ್ತೀನಿ, ಇದ್ರ ಬಗ್ಗೆ ಮತ್ತೊಂದು 2 ಪಾರ್ಟ್ ಅನ್ನ, ಅಂದ್ರೆ ಇಲ್ಲಿ 1 ಮಂತ್ ಕೊಟ್ಟಾಗ ಡೈರೆಕ್ಟ್ ಆಗಿ ಕ್ಯಾಲ್ಕುಲೇಷನ್ ಮಾಡ್ತೀವಿ. 2 ಮಂತ್ಸ್ ಕೊಟ್ಟಾಗ ಅಂದ್ರೆ 2 ಸಾರಿ ವಿಡ್ರಾವಲ್ ಮಾಡ್ಕೊಂಡಾಗ ಎಷ್ಟು ಯಾವ ರೀತಿ ಕ್ಯಾಲ್ಕುಲೇಷನ್ ಮಾಡಬೇಕು, ಹಾಗೆ 3 ಟೈಮ್ ವಿಡ್ರಾವಲ್ ಮಾಡ್ಕೊಂಡಾಗ 3 ಟೈಮ್ ಅಲ್ಲಿ ಯಾವ ರೀತಿ ಕ್ಯಾಲ್ಕುಲೇಷನ್ ಮಾಡಬೇಕು ಅನ್ನೋದನ್ನ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಇದು ಫಸ್ಟ್. ಓಕೆನಾ, ಸೊ ಇದನ್ನ ನೀಟಾಗಿ ನೋಡ್ಕೋಬೇಕು. ನಾನು ನೆಕ್ಸ್ಟ್ ವೀಕ್ ಇಂದ ಏನ್ ಮಾಡ್ತೀನಿ, ಪ್ರಾಬ್ಲಮ್ಸ್ ಅನ್ನ ಕೊಡ್ತಾ ಹೋಗ್ತೀನಿ, ಸಾಲ್ವ್ ಮಾಡ್ತಾ ಹೋಗಿ. ಓಕೆ, ಸೊ ವಿಡಿಯೋನ ಪೂರ್ತಿಯಾಗಿ ನೋಡಿ, ಅಪ್ ಟು ನೋಡಿದ್ರೆ ನಿಮಗೆ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಸೊ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಮತ್ತೆ ಭೇಟಿ ಆಗ್ತೀನಿ. ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ನೋಡೋದನ್ನ ದಯವಿಟ್ಟು ಮರಿಬೇಡಿ, ಕಂಪ್ಲೀಟ್ ವಿಡಿಯೋ ವಾಚ್ ಮಾಡಿ. ಸೊ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಸೊ ಇನ್ನೊಬ್ಬರಿಗೆ ಶೇರ್ ಮಾಡೋದನ್ನ ದಯವಿಟ್ಟು ಮರಿಬೇಡಿ. ಸೊ ಎಲ್ರಿಗೂ ಧನ್ಯವಾದಗಳು, ಎಲ್ರಿಗೂ ಶುಭವಾಗಲಿ.